ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಈಗ ಗಜ್ರಿ ಹಲ್ವಾ ಮಾಡಕತ್ತೀನಿ ನೋಡ್ರಿ. ಈ ಥರ ಹೆರ್ಚ್ಕೊಳಕತ್ತೀನಿ ನೋಡ್ರಿ ಗಜ್ರಿ ಹಲ್ವಾ. ಸಣ್ಣಗೆ ಹೆರ್ಚ್ಕೋಬೇಕ್ರಿ. ಈಗ ಕಡಾಯಿ ಇಟ್ಟಿನಿ ರೀ, ಅದ್ರೊಳಗೆ ತುಪ್ಪ ಹಾಕಿನಿ ರೀ. ಒಂದು ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಕಾಜು ಬಾದಾಮಿ ತೊಗೊಂಡಿನಿ ನೋಡ್ರಿ, ಅವು ಹಾಕೊಂಡಿನಿ ರೀ. ಇವು ಒಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ, ತುಪ್ಪದಾಗ ಹುರ್ಕೋಬೇಕ್ರಿ ಚಂದಾಗ. ಹುರ್ಕೊಂಡ ನಂತರ ಇವಕ್ಕೆ ತಗೋಬೇಕು ನೋಡ್ರಿ, ಹುರ್ಕೊಂಡು ತಗೋಬೇಕ್ರಿ ಒಂದು ಪ್ಲೇಟ್ನಾಗ ರೀ. ತಗೊಂಡು ಈಗ ಗಜ್ರಿ ಹೆರ್ಚ್ಕೊಂಡಿದ್ದು ಗಜ್ರಿ ಇದ್ರೊಳಗೆ ಹಾಕೊಂಡು ಹುರ್ಕೋಬೇಕು ನೋಡ್ರಿ. ಅದಕ್ಕೂ ಚಂದಾಗ ಹುರ್ಕೋಬೇಕ್ರಿ ತುಪ್ಪನಾಗ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಸಣ್ಣ ಮಕ್ಕಳಿಗೆ ತಿನ್ನಕ್ರಿ ಇಷ್ಟಪಟ್ಟು ತಿಂತಾರೆ ರೀ ಸಣ್ಣ ಮಕ್ಕಳು. ಈ ಥರ ಮಾಡಿಕೊಟ್ರಿ ನೋಡಿರಿ. ಸ್ವಲ್ಪ ಹುರ್ಕೋಬೇಕ್ರಿ ಚಂದಾಗ. ಇದಕ್ಕೆ ಅದರೊಳಗೆ ಹುರ್ಕೊಂಡಿದ್ರೊಳಗೆ ಅದೇ ಕಡೆಯೊಳಗೆ ರೀ ಸ್ವಲ್ಪ ಈಗ ಹಾಲು ಹಾಕ್ಬೇಕು ನೋಡ್ರಿ. ಈಗ ಒಂದು ಹಾಲು ಹಾಕ್ಬೇಕತ್ತೀನಿ ನೋಡ್ರಿ. ಸ್ವಲ್ಪ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಗಜ್ರಿ ಹಲ್ವಾ ರೀ. ಚಂದ ಬೇಯ್ಬೇಕು ನೋಡ್ರಿ. ಇದು ಸ್ವಲ್ಪ ಕುದಿಯತನ ಬಿಡ್ಬೇಕ್ರಿ. ಚಂದ ಬೈತಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಸೂಪರ್ ಭಾರಿ ಆಗ್ತದ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ನಿಮ್ಮ ಮನೆಗೆ ಒಂದು ಸಲ ಟ್ರೈ ಮಾಡಿರಿ. ಸಣ್ಣ ಮಕ್ಕಳು ಇಷ್ಟಪಡ್ತಿರ್ತಾರೆ ನೋಡ್ರಿ. ಈಗ ಕುದಿಲಿಕ್ಕತ್ತದ ನೋಡ್ರಿ. ಯಾವ ಥರ ಕುದಿಲಿಕ್ಕತ್ತದ ನೋಡ್ರಿ. ಈಗ ಸಕ್ಕರೆ ಹಾಕೊಳಕತ್ತೀನಿ ನೋಡ್ರಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿನಿ ರೀ ಕುದಿಲಿಕ್ರಿ ನೋಡ್ರಿ. ಹೆಂಗೆ ಕುದಿಲಿಕ್ಕತ್ತದ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಕುದಿಲಿಕ್ಕತ್ತದ ನೋಡ್ರಿ. ನಿಮ್ಮ ಮನೆಗೂ ಮಾಡ್ಕೊಂಡು ತಿಂದು ಯಾವ ಥರ ಹಲ್ವಾ ಆಗಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ. ಹಲ್ವಾ ಈಗೆಲ್ಲ ಕಾಜು ಬೀಜ ಹಾಕಿ ಕಲಸಕತ್ತೀನಿ ನೋಡ್ರಿ. ಅವೆಲ್ಲ ಹಾಕೊಂಡು ಹುರಿದಿಟ್ಕೊಂಡಿನಿ ರೀ. ಅವೆಲ್ಲ ಇದಕ್ಕೆ ಹಾಕಿ ನೋಡ್ರಿ. ಯಾವ ಥರ ಆಗಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮಗೂ ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಳಕತ್ತೀನಿ ನೋಡ್ರಿ, ಒಂದು ಚಮಚದಿಂದ ಅಷ್ಟು. ಹೆಂಗೆ ಕಾಣ್ಲಿಕ್ಕತ್ತದ ನೋಡ್ರಿ ನಮ್ಮ ಹಲ್ವಾ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ರೀ. ಹಲ್ವಾ ಈಗ ರೆಡಿ ಆಯ್ತು ನೋಡ್ರಿ. ಯಾವ ಥರ ಆಗಿದೆ ಅಂತೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮುಖ